ಸೊ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ, ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆಗೆ ಒಂದು 5 ಜನ ಗುಂಪು ಮಾಡ್ಕೊಂಡಿದ್ದೆ. ನನಗೆ ಇದನ್ನೆಲ್ಲ ತಲೆಯಲ್ಲಿತ್ತು, ನನಗೆ ಗುಂಪು ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಪಾರ್ಟಿಗೆ 36 ಸೀಟ್ ಮಾತ್ರ ಅವತ್ತಿನ ಕಾಲದಲ್ಲಿ ಇತ್ತು. ಇದಂತ ಸಂದರ್ಭದಲ್ಲಿ ಕೊನೆಗೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ರು ರಾಜ್ಯಸಭಾ ಮೆಂಬರ್ ಅವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಜಯಚಂದ್ರ ಇಬ್ರು ಹೋದಾಗ ನರಸಿಂಹರಾಯರು ನನಗೆ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬೇಕು ಅಂತ ಕೇಳಿದ್ರು. ನಾನು ಓಟ್ ಹಾಕುದಿಲ್ಲ ಸ್ವಾಮಿ ಅಂದೆ ಪ್ರೈಮ್ ಮಿನಿಸ್ಟರ್ಗೆ. ಯಾಕೆ ನೀವು SM ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ, ಇಲ್ಲ ನಾವು ಓಟ್ ಹಾಕುದಿಲ್ಲ ಅಂತ ಹೇಳಿದೆ. ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ GY ಕೃಷ್ಣನು, ನಾನು ಹೆಂಗೆ ನಾನು ಇದು ತಪ್ಸಕ್ ಆಗ್ತದೆ ಅಂತ ಹೇಳಿದ್ರು. ನೀವೇನಾದ್ರು ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನಂದ ಸ್ವಾಮೀಜಿ ಅವರು MP ಅವರು ಹಿಂಗೆ ಮಾತಾಡಕ್ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ, ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು. ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ, ಇಲ್ಲ ಬಾಬು ಮಾತಾಡ್ಲಿ, ಯು ಸ್ಪೀಕ್ ಬಾಬು, ಇವ್ ಮಾತಾಡ್ಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾನು ಹೇಳಿದೆ, ನೀವು ಕೊಟ್ರೆ ಕೃಷ್ಣ ಅವ್ರು ಕೊಟ್ರೆ ಓಟ್ ಹಾಕ್ತೀವಿ ನಾವು 5 ಜನ, ಇಲ್ಲ ಅಂದ್ರೆ ನಾವು ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು. ಅವ್ರು ರಾಜ್ಯಸಭಾ ಮೆಂಬರ್ ಆದ್ರು. ಅದಾದ್ಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಯ್ಕೆ ಆಯ್ತು. ಪಕ್ಷದ ಅಧ್ಯಕ್ಷರಿಗೂ ಪಾಪ ಧರಮ್ ಸಿಂಗ್ ಇದ್ರು, ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟರಿ. ಬಟ್ SM ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು, ಜಯಚಂದ್ರ, CM ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಜಲ್ 1 3 ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ. ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ, ಅಧ್ಯಕ್ಷರಾದ್ರು. ಕೊನೆಗೆ ಪಾಂಚಜನ್ಯ ಮಾಡ್ದ. ಪಾಂಚಜನ್ಯ ಮುಗಿದ್ಮೇಲೆ ನಮ್ಮ ಸರ್ಕಾರನೂ ಬಂತು, ಎಲ್ಲ ಆಯ್ತು. ಅದಾದ್ಮೇಲೆ ಮಂತ್ರಿಮಂಡಲ ಮಾಡ್ಬೇಕಾಯ್ತು. ಮಂತ್ರಿಮಂಡಲ ನಡೀತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರು ಮಂತ್ರಿ ಮಾಡ್ಬೇಕು ಅಂತ ನಾನು ಬರ್ದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರ್ದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಶನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ, ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನು ಇಲ್ಲ, ಇಬ್ರು ಇಲ್ಲ. ಬರೀ 9 ಜನ ಮಂತ್ರಿ SM ಕೃಷ್ಣ ಗೌರ್ಮೆಂಟ್.